ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಂದರೆ ಕ್ರಿಸ್ಟಲ್ ಟ್ರೀ. ಕ್ರಿಸ್ಟಲ್ ಟ್ರೀ ಅನ್ನೋದು ಹೆಚ್ಚಿನವ್ರ ಮನೇಲಿ ಇರುತ್ತೆ. ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆಮೇಲೆ ಒಬ್ಬರು ಆಧ್ಯಾತ್ಮ ಸ್ಪೀಚರ್ ಒಂದು ಯೂಟ್ಯೂಬಲ್ಲಿ ಹೇಳೋದು ನೋಡಿ ಕೇಳಿ ನಾನು ತೊಗೊಂಡು ಬಂದೆ. ಇದು ಹೌದು, ತುಂಬ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ. ಕ್ರಿಸ್ಟಲ್ ಟ್ರೀಯಲ್ಲಿ ಬೆಸ್ಟ್ ಯಾವುದಂದರೆ ಎಲ್ಲ ಬೆಸ್ಟೇ. ಇದು ನೋಡಿ, 7 ಚಕ್ರ ಕಾಣಿಸ್ತಾ ಇದೆಯಾ? ಇದನ್ನು ನಿಮ್ಮ ಮನೇಲಿ ತಂದಿಟ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಉಪಯೋಗ ಇದೆ. ಏನಂದರೆ ಮೊದಲನೇದಾಗಿ ನೀವು ಮೆಡಿಟೇಷನ್ ಮಾಡುವಾಗ ಮೈಂಡು ಆ ಕಡೆ ಈ ಕಡೆ ಹೋಗ್ತಾನೇ ಇರುತ್ತೆ. ಏನೇನೋ ಯೋಚನೆ, ಇದು ಬಸ್ಗೆ ಲೇಟ್ ಆಗುತ್ತೆ, ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಹಾಗೆ ಅಲ್ವ. ಮೆಡಿಟೇಷನ್ಗಂತ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕೂತ್ಕೋತೀವಿ. ಆವಾಗಲೂ ಯೋಚನೆಗಳು ಬಂದಾಗ ಎಷ್ಟು ಕಿರಿಕಿರಿ ಅನಿಸುತ್ತೆ. ಆವಾಗ ನೀವು ಏನು ಮಾಡಿ ಅಂದರೆ ಈ ಕ್ರಿಸ್ಟಲ್ ಟ್ರೀನ ಕೈಯಲ್ಲಿ ಹಿಡ್ಕೊಂಡು ಮೆಡಿಟೇಷನ್ ಮಾಡಿ. ಆವಾಗ ಮೈಂಡ್ ಆ ಕಡೆ ಈ ಕಡೆ ಹೋಗಲ್ಲ, ಒಂದೇ ಕಡೆ ಇರುತ್ತೆ. ಮತ್ತು ಕೈಯಲ್ಲಿ ಹಿಡ್ಕೊಂಡಿಲ್ಲ ಅಂದರೂ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡೋದ್ರಿಂದ ಮೈಂಡ್ ತುಂಬ ಶಾಂತವಾಗಿ, ಆರಾಮಾಗಿ, ಕಾಮಾಗಿ ನೀವು ಮೆಡಿಟೇಷನ್ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ ಕ್ರಿಸ್ಟಲ್ ಟ್ರೀಯಿಂದ ಇನ್ನೊಂದು ಬೆನಿಫಿಟ್ಸ್ ಏನಂದರೆ ವಾಸ್ತು ದೋಷ ಇದ್ದರೆ ಮನೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಗೊತ್ತೇ ಇರಲ್ಲ ಅದು ವಾಸ್ತು ದೋಷ ಅಂತ ಅಲ್ವಾ. ಆವಾಗ ನೀವು ಕ್ರಿಸ್ಟಲ್ ಟ್ರೀ ಇರೋದ್ರಿಂದ ಆ ವಾಸ್ತು ದೋಷ ಆದಷ್ಟು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಬೆನಿಫಿಟ್ಸ್ ಏನಂದರೆ ಇವಾಗಿನ ಜಗತ್ತಲ್ಲಿ ತುಂಬ ಬ್ಯುಸಿ ಲೈಫಲ್ಲಿ ಮಾನಸಿಕ ನೆಮ್ಮದಿ ಇರಲ್ಲ. ಏನೇನೋ ಟೆನ್ಷನ್ಸು, ಏನೇನೋ ಬೇಜಾರು, ನೆಮ್ಮದಿನ ಹುಡ್ಕೊಂಡು ಜನ ಎಲ್ಲಿಗಂತ ಹೋಗ್ಬೇಕು ಹೇಳಿ ಅಲ್ವಾ. ಅದಕ್ಕೋಸ್ಕರ ಈ ಕ್ರಿಸ್ಟಲ್ ಟ್ರೀ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಆದಷ್ಟು ಮೈಂಡು ಸ್ವಲ್ಪ ಕಾಮ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಹಾಗಂತ ಹೇಳಿ ನಿಮ್ಮ ಎಲ್ಲ ಟೆನ್ಷನ್ನು ಕ್ಲಿಯರ್ ಆಗಿಬಿಡುತ್ತೆ. ನಿಮಗೇನೇ ಟೆನ್ಷನ್ ಇದ್ದರೂ ಯಾವುದು ಬರಲ್ಲ, ಆ ಥರ ನಾನು ಹೇಳ್ತಾ ಇಲ್ಲ. ನೀವು ಎಲ್ಲ ಏನೇ ಸಿಚುವೇಶನ್ ಬರಲಿ ಅದನ್ನು ಫೇಸ್ ಮಾಡುವ ಕೆಪಾಸಿಟಿ ಈ 7 ಚಕ್ರ ಕ್ರಿಸ್ಟಲ್ ಟ್ರೀ ನಿಮಗೆ ಕೊಡುತ್ತೆ. ಮತ್ತು ಇನ್ನೊಂದು ಏನಂದರೆ, ಕೆಲವು ಸಲ ಏನಾಗುತ್ತಂದರೆ ನಾವು ಎಲ್ಲಾದರೂ ಔಟ್ಸೈಡ್ ಎಲ್ಲಾದರೂ ಹೋದಾಗ ತುಂಬ ಕೆಟ್ಟ ದೃಷ್ಟಿ ಆಗುತ್ತೆ. ದೃಷ್ಟಿ ಅಂದರೆ ಗೊತ್ತಲ್ಲ, ಅದು ನೀವು ಮನೆಯಲ್ಲಿ ಕ್ರಿಸ್ಟಲ್ ಟ್ರೀ ಇಡೋದ್ರಿಂದ 7 ಚಕ್ರ ಯಾವುದೇ ಆಗಿರ್ಬೋದು, 7 ಚಕ್ರ ಬೆಸ್ಟು ಇಡೋದ್ರಿಂದ ಅದು ದೃಷ್ಟಿ ಆಗಿರುತ್ತೆ. ನಿಮಗೇನೋ ಮಾನಸಿಕ ಕಿರಿಕಿರಿ ಅನಿಸಿದರೆ ಅದೆಲ್ಲ ಕರೆಕ್ಟ್ ಆಗುತ್ತೆ, ಮನಸ್ಸೇನೋ ಪ್ರಶಾಂತ ಆಗುತ್ತೆ. ಎಲ್ಲದಕ್ಕಿಂತ ತುಂಬ ಕೆಟ್ಟದಂದರೆ ಮನುಷ್ಯರ ದೃಷ್ಟಿ ಅಂತಲೇ ಹೇಳ್ತಾರೆ ಅಲ್ವಾ. ತಿರುಪತಿಯಲ್ಲಿ ದೇವರಿಗೂ ಕೂಡ ದೃಷ್ಟಿ ತೆಗಿತಾರಂತೆ, ದೇವರಿಗೆ ದೃಷ್ಟಿ ಆಗುತ್ತಂತಾರೆ, ಇನ್ನು ಮನುಷ್ಯರಿಗಾಗಲ್ವಾ. ಅದಕ್ಕೋಸ್ಕರ ನೀವು ಎಷ್ಟು ಪಾಸಿಟಿವ್ ಏನೇನಿರುತ್ತೆ ಅದನ್ನು ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಅದರಲ್ಲಿ ಕ್ರಿಸ್ಟಲ್ ಟ್ರೀ ಕೂಡ ಒಂದು. ನಾನು ಇದನ್ನು ಎಲ್ಲಿ ತಗೊಂಡೆ ಅಂದರೆ ಇಸ್ಕಾನ್ ಟೆಂಪಲಲ್ಲಿ ತಗೊಂಡೆ. ಐ ಥಿಂಕ್ 400 ಏನೋ ಕೊಟ್ಟೆ ನಾನು. ತುಂಬ ನಾನು ಫಸ್ಟ್ ನೋಡಿದಾಗಲೇ ಏನೋ ಒಂಥರ ಇಷ್ಟ ಆಗೋಯಿತು. ನೋಡಲಿಕ್ಕೆ ಒಂಥರ ಅಟ್ರ್ಯಾಕ್ಷನ್ ಆಗಿದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಮುದ್ದಾಗಿದೆ ಅಲ್ವಾ. ಅದಕ್ಕೋಸ್ಕರ ಇದು ಮನೆ ನೋಡಿದ್ದಕ್ಕೆ ಒಂಥರ ಡೆಕೋರೇಟ್ ಥರನೂ ಕಾಣಿಸುತ್ತೆ. ಡೆಕೋರೇಟ್ಗಂತ ಇಲ್ಲೆಲ್ಲೂ ಇಡೋದಲ್ಲ, ಇದನ್ನ ಇಡಲಿಕ್ಕೂ ಕೆಲವೊಂದು ಪ್ಲೇಸ್ ಅಂತ ಇದೆ. ಒಂದು ಸ್ಟಡಿ ಟೇಬಲ್ ಮೇಲೆ ಇಡಿ, ಇಲ್ಲಾಂದರೆ ಲಿವಿಂಗ್ ಏರಿಯಾದಲ್ಲಿ ಇಡಿ. ಎಲ್ಲೆಲ್ಲೂ ಇಡ್ಲಿಕ್ಕೆ ಹೋಗಬೇಡಿ. ಮತ್ತು ಮನೆ ಸ್ವಲ್ಪ ಲಿವಿಂಗ್ ಏರಿಯಾದಲ್ಲಿ ಇಟ್ಟಾಗ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಇನ್ನೊಂದೇನೆಂದರೆ ಕ್ರಿಸ್ಟಲ್ ಟ್ರೀಯಿಂದ ಕೆಲವರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರುತ್ತೆ. ಈ ಕ್ರಿಸ್ಟಲ್ ಟ್ರೀ ಇಟ್ಕೊಳ್ಳೆ ಹಣಕಾಸಿನ ಸಮಸ್ಯೆ ಎಲ್ಲ ಪರಿಹಾರ ಆಗಿ ನಮಗೆ ಲಕ್ಷ ಹಣ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಆ ಹಣಕಾಸಿನ ಸಮಸ್ಯೆ ಇದ್ದವರು ನಿಮ್ಮ ಆಫೀಸಲ್ಲಿ ಕ್ರಿಸ್ಟಲ್ ಟ್ರೀ ಇಡೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮ ಜಾತಕ ತೋರಿಸಿ, ನಿಮ್ಮ ಜ್ಯೋತಿಷದ ಪ್ರಕಾರ ಯಾವುದು ನಿಮ್ಗೆ ಮ್ಯಾಚ್ ಆಗುತ್ತೆ ಅಂತ ಅವ್ರ ಹತ್ರ ಕೇಳಿ ಇಡಿ. ಆದಷ್ಟು ಕ್ರಿಸ್ಟಲ್ ಟ್ರೀನ ಇಡಿ. 7 ಚಕ್ರ ಇನ್ನೂ ಒಳ್ಳೆಯದು, ಆದಷ್ಟು ಇಡಿ. ಯಾವಾಗಲೂ ಪಾಸಿಟಿವ್ ಆಗಿಡಿ, ನಕಾರಾತ್ಮಕ ಯೋಚನೆಯಿಂದ ದೂರ ಇರಿ. ಯಾವಾಗಲೂ ಹೆಲ್ದಿಯಾಗಿರಿ, ಪಾಸಿಟಿವ್ ಆಗಿರಿ. ಥ್ಯಾಂಕ್ ಯು.